ನಮಸ್ತೆ ಎಲ್ಲರಿಗೂ. ಕೆಲಸದಿಂದ ಬಂದ ತಕ್ಷಣ ಫ್ರೆಶಪ್ ಆಗಿ ಒಂದು ಎನರ್ಜಿ ಡ್ರಿಂಕ್ ಕುಡ್ಕೊಂಡು ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಂಬಿಟ್ರೆ ಫುಲ್ ಎನರ್ಜಿ ಬಂದ್ಬಿಡುತ್ತೆ ಕೆಲಸ ಮಾಡೋದಕ್ಕೆ. ಮತ್ತೆ ಹಾಗಾಗಿ ನಾನು ಬಂದ ತಕ್ಷಣ ಫ್ರೆಶಪ್ ಆಗಿ ಟೀ ಮಾಡ್ತಾಯಿದ್ದೀನಿ. ಟೀ ಮಾಡಿ ಒಂದು 5 ನಿಮಿಷ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಬಿಟ್ರೆ ಮತ್ತೆ ಕೆಲಸ ಶುರು ಮಾಡ್ಕೊಬೋದು. ರಾತ್ರಿ ಊಟ ಏನು ಮಾಡ್ತಾಯಿದ್ದೀನಿ ಅಂದರೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದ್ರೆ ನನ್ನ ಮಗನಿಗೆ ಅವನು ಹನುಮನ್ ಚಾಲೀಸ ವ್ರತ ಮಾಡ್ತಾಯಿದ್ದಾನೆ. ಹಾಗಾಗಿ ನೈಟು ಅವನೇನೇ ಪೂಜೆ ಮಾಡಿದ್ರು ನಾನು ನೈಟ್ ಹೊತ್ತು ಟಿಫನ್ನೇ ಕೊಡೋದು, ಅನ್ನ ಸಾಂಬಾರು ಕೊಡೋಲ್ಲ. ಅವನು ಆಗಾಗ ಹನುಮನ್ ಚಾಲೀಸ ಮತ್ತು ಕಾಲಭೈರವ ಅಷ್ಟಕ ಇದನ್ನ ಜಾಸ್ತಿ ಮಾಡ್ತಾ ಇರ್ತಾನೆ. 11 ದಿನ 21 ದಿನ ಆ ಥರ. ಆಗ ನೈಟೆಲ್ಲ ನಾನು ತಿಂಡಿನೇ ಮಾಡೋದು. ಮತ್ತು ಈ ವ್ರತ ಮುಗಿಯೋವರೆಗೂ, ಅವನು ಪೂಜೆ ಮುಗಿಯೋವರೆಗೂ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತಿರೇ ಅಡುಗೆ ಮಾಡ್ತೀನಿ. ಹಾಗೆ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೀನಿ, ಮಾಡಬೇಕು. ಫಸ್ಟು ಟೀ ಕುಡ್ಕೊಳ್ತಾ ಒಂದು 5 ನಿಮಿಷ ನಮ್ಮನೆ ಸುತ್ತ ವ್ಯೂ ನೋಡಿಕೊಂಡು ರಿಲ್ಯಾಕ್ಸ್ ಆಗಬೇಕು. ಯಾಕಂದರೆ ನಾನು ಇಲ್ಲಿ ಬಂದಾಗಿಂದ ಇಲ್ಲಿ ಒಂದೆರಡು ನಮ್ಮದು ಹೊರಗಡೆ ಪೋರ್ಟಿಕೋದಲ್ಲಿ 2 ಚೇರ್ ಹಾಕ್ಬಿಟ್ಟಿದ್ದೀವಿ. ನಾವು ಯಾರಾದರೂ ಬಂದರೂ ಅಲ್ಲಿ ಕೂತ್ಕೊಳ್ತಾರೆ, ಆರಾಮಾಗಿ ಖುಷಿಯಾಗುತ್ತೆ. ಮತ್ತು ನಾವು ಅಷ್ಟೇ ಊಟ ಮಾಡೋವಾಗ ಟೀ ಕುಡಿಯೋವಾಗ ಎಲ್ಲ ಇಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಗಾಳಿ ಎಲ್ಲ ತಣ್ಣಗೆ ಬರುತ್ತೆ. ಇವತ್ತೊಂದು ಉಪ್ಪಿಟ್ಟು ಮಾಡ್ತಾ ಇರೋದು. ಉಪ್ಪಿಟ್ಟು ಅಂದ ತಕ್ಷಣ ನನಗೆ ನಮ್ಮ ಬಾಲ್ಯದ ನೆನಪು. ಯಾಕಂದರೆ ನಮಗೆ ಸ್ಕೂಲಲ್ಲೆಲ್ಲ ಉಪ್ಪಿಟ್ಟು ಕೊಡ್ತಾಯಿದ್ರು ಮಧ್ಯಾಹ್ನ ಊಟಕ್ಕೆ. ಏನು ಉಪ್ಪಿಟ್ಟು ಅಂದರೆ ಗೋಧಿ ಉಪ್ಪಿಟ್ಟು ಕೊಡ್ತಾಯಿದ್ರು. ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂದರೆ ಅಷ್ಟು ತರಕಾರಿ ಎಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಆ ಥರ ಏನೂ ಇಲ್ಲ, ಏನೋ ಒಂದು ಸ್ವಲ್ಪ ಹಾಕ್ಬಿಟ್ಟು ಮಾಡ್ತಾಯಿದ್ರು. ಆದರೂ ಅದು ಟೇಸ್ಟ್ ಎಷ್ಟು ಚೆನ್ನಾಗಿರ್ತಾಯಿತ್ತು ನೋಡಿರಿ. ನಮಗೆಲ್ಲ ಸ್ಕೂಲು ಅಂದರೆ ಕ್ಲಾಸ್ ರೂಮ್ಗಳು ಜಾಸ್ತಿ ಇರಲಿಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು ಸ್ವಲ್ಪನೇ, ಒಂದು 4-5 ಕ್ಲಾಸ್ ಇತ್ತು ಅಷ್ಟೇ. ಮಿಕ್ಕಿದ್ದ ಕ್ಲಾಸ್ ಮಕ್ಕಳನ್ನೆಲ್ಲ ಸುತ್ತು ದೇವಸ್ಥಾನಗಳಿದೆ ನಮ್ಮೂರಲ್ಲಿ, ತುಂಬ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು 4 ಕ್ಲಾಸು ಸ್ವಲ್ಪ ದೂರ ಕುಂಡಿಸಿ ಮಾಡೋರು. ಅಲ್ಲೇ ನಾವೇ ಕ್ಲಾಸ್ ಎಲ್ಲಿರುತ್ತೋ ಅಲ್ಲೇ ಒಂದು ರೂಮ್ ಅಂತ ಏನಿಲ್ಲ, ಆ ದೇವಸ್ಥಾನದಲ್ಲಿ ಒಂದು ಮೂಲೆಯಲ್ಲಿ ಉಪ್ಪಿಟ್ಟು ಮಾಡೋರು. ಮಧ್ಯಾಹ್ನಕ್ಕೆ ಎಲ್ಲರಿಗೂ ಊಟ ಅಲ್ಲೇ, ಮನೆಗೇನು ಬರ್ತಾ ಇರಲಿಲ್ಲ. ಎಷ್ಟು ಚೆಂದ ಉಪ್ಪಿಟ್ಟು, ಅಪ್ಪ ಅಷ್ಟು ಟೇಸ್ಟು. ನಾವು ಇಷ್ಟೊಂದು ನೋಡಿ ತರಕಾರಿ, ಇಷ್ಟೊಂದು ಎಣ್ಣೆ ಎಲ್ಲ ಹಾಕಿ ಮಾಡಿದ್ರು ಆ ಟೇಸ್ಟು ಇನ್ನೂ ಇವಾಗ ತಿಂದಂಗಿದೆ. ಗೋಧಿ ಅರ್ಧಂಬರ್ಧ ಹೊಡೆದ್ಬಿಟ್ಟು, ಇವಾಗ ಶುಗರ್ ಇರೋರೆಲ್ಲ ಅದು ತಿಂತಾರಲ್ವ ಒಳ್ಳೇದಂತ ನಮ್ಗೆ ಅವಾಗ ಕೊಡೋರು. ಅಷ್ಟು ನಮ್ಮ ಬಾಲ್ಯದ ನೆನಪುಗಳನ್ನ ಮೆಲ್ಕಾಗ್ತಾಯಿದ್ರೆ ಎಷ್ಟು ಎಂಜಾಯ್ ಮಾಡ್ತಾಯಿದ್ವಿ ಅನ್ನಿಸ್ತಿದೆ. ಯಾಕಂದರೆ ಅವಾಗ ನಮಗೆ ತಟ್ಟೆ ಎಲ್ಲ ಯಾರೂ ತಟ್ಟೆ ಎತ್ಕೊಂಬರ್ತಾ ಇರಲಿಲ್ಲ. ಯಾಕಂದರೆ ತುಂಬ ಬಡಸ್ತಾನೆ ಅವಾಗೆಲ್ಲರಿಗೂ. ಅಷ್ಟು ತಟ್ಟೆಗಳು ಇವಾಗ ನಮ್ಮ ಮನೆಗಳಲ್ಲಿ ಎಲ್ಲ ಒಂದು 4 ಡಜನ್ 5 ಡಜನ್ ಮೇಲ್ಗಡೆ ಎತ್ತಿ ಬಿಸಾಕಿರ್ತೀವಿ. ಅವಾಗೆಲ್ಲ ಎಷ್ಟು ಜನ ಇದ್ದೀವೋ ಅಷ್ಟು ಜನಕ್ಕೆ 5 ಜನ ಇದ್ದರೆ 3 ತಟ್ಟೆ ಇರ್ತಾಯಿತ್ತು. ಹಾಗಾಗಿ ತಟ್ಟೆ ಯಾರೂ ಎತ್ಕೊಬರ್ತಾ ಇರಲಿಲ್ಲ. ನಮ್ಮ ತಟ್ಟೆ ಏನಂದರೆ ನಮ್ಮ ಇದು ಎಕ್ಸಸೈಸ್ ಎಲ್ಲ ಇರ್ತಾಯಿತ್ತಲ್ಲ, ಅದು ಲಾಸ್ಟಲ್ಲಿ ಒಂದು ಹಾಳೆ ಹರಿಯೋದು, ಹೋಗಿ ಉಪ್ಪಿಟ್ಟು ಇಸ್ಕೊಂಡು ತಿನ್ನೋದು. ಇದು ನಮ್ಮ ಬಾಲ್ಯದ ನೆನಪು. ಥ್ಯಾಂಕ್ಸ್ ಫಾರ್ ವಾಚಿಂಗ್.